ಬೆಳಗ್ಗೆ ಎಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡಿ, ನೀವು ಸಖತ್ ಮಜಾ ಮಾಡಿದಿರ ತಾನೆ. ಸೊ ಈವ್ನಿಂಗ್ ಸೆಗ್ಮೆಂಟ್ಗೆ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಫಸ್ಟ್ ರೌಂಡ್ ಏನು ಸರ್? ಈಗ ಎಲ್ಲರೂ ಅವ್ರವ್ರ ಪಾರ್ಟ್ನರ್ಗಳ ಜೊತೆಗೆ ಡ್ಯಾನ್ಸ್ ಮಾಡೋದು ಮಾಮೂಲಿ, ಆದ್ರೆ ಬೇರೆ ಪಾರ್ಟ್ನರ್ ಜೊತೆಗೆ ಡ್ಯಾನ್ಸ್ ಮಾಡಿಸಿದ್ರೆ ಹೇಗಿರತ್ತೆ ಅನ್ನೋದೇ ಈ ರೌಂಡ್. ಸೊ ಯಾರ್ಯಾರನ್ನ ಚೂಸ್ ಮಾಡ್ತಾರೆ ಅಂತ ಅವ್ರಿಗೆ ಆಪ್ಷನ್ ಕೊಟ್ರೆ ಎಲ್ಲ ಬೆಸ್ಟ್ ಫ್ರೆಂಡ್ಗಳು ಮಾಡ್ಕೊಂಡ್ಬಿಡ್ತಾರೆ, ಅನ್ಫೇರ್ ಆಗಿರಲ್ಲ. ಸೊ ಒಂದಿಷ್ಟು ಚೀಟಿಗಳು ಮಾಡಿ ನಾವು ಹೆಸರುಗಳು ಹಾಕಿದೀವಿ. ಚೀಟಿ ಎತ್ತಿದಾಗ ಯಾವ ಪೇರ್ ಆಗತ್ತೆ ಅಂತ ನೀವೇ ನೋಡಿವ್ರು ಅಂತ. ಇಲ್ಲ ಮಾಸ್ಟರ್. ಸೊ ಫಸ್ಟ್ ಯಾರು ಪರ್ಫಾರ್ಮ್ ಮಾಡ್ತಾರೆ ಮಾಸ್ಟರ್? ಏನಾದ್ರು ಇಲ್ಲಿ ಪರವಾಗಿಲ್ಲ. ಯಾರಿಗೆ? ಕೃತಿಕಾ ಗೌಡ. ಕೃತಿಕಾ. ಓಕೆ, ಮಹೇಶ್ ಅಂಡ್ ಕಾಂಚಾ. ಭೀಷ್ಮನ್ ಮುಟ್ಟು ಅಂದ್ರೆ ಬೆವರ್ತಾ ಇದ್ ಮೊಟ್ಟೆ ಮಹೇಶ ಇಲ್ಲಿ ನೋಡಿದ್ರೆ ಅಲ್ಪಂಗ್ ಐಶ್ವರ್ಯ ರೈ ಸಿಕ್ಕಂಗ್ ಆಡ್ತವನೆ. ಮಹೇಶಂಗ್ ಇದೇ ನಿಯತ್ತು ಸ್ಟೇಜ್ ಮೇಲೂ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಮೈಕಲ್ ಜಾಕ್ಸನ್ ಲೆವೆಲ್ಗೆ ಹೋಗಿರೋನೇನ. ಭೀಷ್ಮ ನಿಜವಾಗ್ಲೂ ನಿಮ್ಗೆ ಇಷ್ಟನಾ ಆಸ್ ಅ ಪಾರ್ಟ್ನರ್? ತುಂಬಾನೇ ಇಷ್ಟ ಸರ್. ಅದ್ ಕಾಣಿಸ್ತಾ ಇರ್ಲಿಲ್ಲ, ಅವ್ರಕ್ಕಿಂತ ಚೆನ್ನಾಗಿ ಕುಣಿತವ್ರು ಇವ್ರ ಜೊತೆಗೆ ನೀವು. ಥ್ಯಾಂಕ್ ಯು ಕಂಚರಿಂದ ಸೂಪರ್ ಸಕಲಾಯ್ತು. ಕೂತ್ಕೊಳ್ಳಿ. ಓಕೆ, ನಮ್ಮ ನೆಕ್ಸ್ಟ್ ಕಪಲ್ ಯಾರು ಬರ್ತಾ ಇದಾರೆ? ಅಂಕಿತಾ, ನೀನು ಒಂದು ಏಲಿಯನ್ ಪ್ರಿಡೇಟರ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಅನ್ಕೊಂಡಲ್ಲ? ತವರಿಗೆ ಬಾ ತಂಗಿ ಅಂಕಿತಾ ತನ್ನ ಪರ್ಮನೆಂಟ್ ಅಣ್ಣ ಬಾಂಡ್ ವರದನ್ ಬಿಟ್ಟು ಈಗ ಬಾಳಿಗೆ ಭಾವಂತರ ಇರೋ ಶಿವಪ್ರಕಾಶ್ ಜೊತೆ ನೆಲ ಗುದ್ದಿ ನೀರ್ ತೆಗಿತಾ ಇರೋದು ನೋಡಿದ್ರೆ ಗುಹಾಂತರದಲ್ಲಿ ಏನಾದ್ರೂ ಗಂಡಾಂತರ ಆಗತ್ತೇನೋ ಅನ್ನೋದು. ಈ ಡ್ಯಾನ್ಸ್ ಅಷ್ಟೊಂದು ಚೆನ್ನಾಗಿ ಬರ್ದೇ ಇರೋಕ್ಕೆ ಕಾರಣ ಏನು ಅಂದ್ರೆ ಇವರು ಅಣ್ಣ ಅಂತ ಮನಸ್ಪೂರ್ವಕವಾಗಿ ಕರೀಲಿಲ್ಲ. ಕರೆದ್ಬಿಡತ್ತಲ್ಲ. ಚೆನ್ನಾಗಿತ್ತು. ಸೊ ಎಪಿಸೋಡ್ ಮುಗಿಯೋವರೆಗೂ ನೀವಿಬ್ರು ಜೋಡಿ ನೋಡೋಣ ಹೆಂಗಿರುತ್ತೆ ಅಂತ. ಓಕೆನಾ? ಪ್ಲೀಸ್ ಟೇಕ್ ಎ ಸೀಟ್. ಲಡ್ಡು ಸಿಕ್ ಹುಡುಗಿರ್ನೆಲ್ಲ ಸೈಲೆಂಟ್ ಆಗಿ ಸೈಡ್ಗೆ ಎಳ್ಕೊಂಡು ಹೋಗೋದು ವರದ. ಕೃತಿಕಾ ಜೊತೆ ಬ್ರೇಕ್ ಇಲ್ದಿರೋ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇರೋದು ಮನೇಲಿ ಕುಂತ್ ನೋಡ್ತಾ ಇರೋ ನಿಮ್ ಕಣ್ಗೆ ವರದಾನೆ ಆದ್ರೆ ನಾವು ಕೃತಾರ್ಥರಾದಂತೆ ಬಿಡಿ.
ಓಕೆ ದಟ್ಸ್ ನೈಸ್ ವರದಾ ಸೂಪರ್